ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ದಿವಸ ನಾವು ಜ್ಞಾನೋಕ್ತಿಗಳು ಗ್ರಂಥದ 4ನೇ ಅಧ್ಯಾಯವನ್ನು ಸ್ವಲ್ಪವಾಗಿ ಧ್ಯಾನಿಸೋಣ. ಇದರ ಮುಖ್ಯ ವಿಷಯ ಜ್ಞಾನವು ಅತ್ಯುನ್ನತ ಅಥವಾ ತಂದೆಯ ಬುದ್ಧಿವಂತ ಸಲಹೆಗಳು ಎಂದು ನೋಡುತ್ತೇವೆ. 4ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ: ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಜ್ಞಾನಬೋಧೆಗೆ ಈ ಅಧ್ಯಾಯದಲ್ಲಿ ಬೇರೆ ಪದಗಳನ್ನು ಉಪಯೋಗಿಸಲಾಗಿದೆ. ಉದಾಹರಣೆ, 4ನೇ ಅಧ್ಯಾಯದ ಮೊದಲನೇ ವಾಕ್ಯ ತಂದೆಯ ಶಿಕ್ಷಣವನ್ನು, 2ನೇ ವಾಕ್ಯ ಸುಬೋಧೆಯನ್ನು, ಉಪದೇಶವನ್ನು, 4ನೇ ವಾಕ್ಯ ನನ್ನ ಮಾತುಗಳನ್ನು, ನನ್ನ ಆಜ್ಞೆಯನ್ನು, 13ನೇ ವಚನ ಸದುಪದೇಶವನ್ನು ಮತ್ತು 20ನೇ ವಾಕ್ಯದಲ್ಲಿ ನನ್ನ ಮಾತುಗಳನ್ನು ಎಂಬುದಾಗಿ ಈ ಅನೇಕ ಪದಗಳನ್ನು ಬಳಸಿ ನಾವು ಜ್ಞಾನವನ್ನು, ವಿವೇಕಗಳನ್ನು ಹೊಂದಿಕೊಳ್ಳಬೇಕೆಂದು ನಮಗೆ ಬೋಧಿಸುವಂಥದ್ದು ಆಗಿದೆ. ಇನ್ನು 2ನೇದಾಗಿ, ಈ ಅಧ್ಯಾಯದಲ್ಲಿ ದೇವರು ಆಶೀರ್ವಾದವಾಗಿ ನಮಗೆ ಕೊಟ್ಟ ದೇಹದ ಅಂಗಾಂಗಗಳ ಸರಿಯಾದ ಉಪಯೋಗದ ಬಗ್ಗೆ ಸಹ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. 4ನೇ ಅಧ್ಯಾಯದ ಮೊದಲನೇ ವಾಕ್ಯ ಮತ್ತು 20ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆಂದರೆ, ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ ಎಂಬುದಾಗಿ. ಮೊದಲನೇದಾಗಿ ನಮ್ಮ ಕಿವಿಗಳ ಉಪಯೋಗದ ಬಗ್ಗೆ ನೋಡುತ್ತೇವೆ. ಸಾಮಾನ್ಯವಾಗಿ ನಾವು ಹರಟೆ ಮಾತುಗಳಿಗೆ ಹೆಚ್ಚು ಗಮನ ಕೊಡುತ್ತೇವೆ. ಅವಶ್ಯವಿಲ್ಲದ ಮಾತುಗಳನ್ನು ಕೇಳಿಸಿಕೊಳ್ಳುವುದರಲ್ಲಿ ಆಸಕ್ತರಾಗಿರುತ್ತೇವೆ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದ 44ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ: ಸುವಾರ್ತೆಯನ್ನು ಸಾರುವುದಕ್ಕೆ ಪೌಲನು ಮಾಡಿದ ಮೊದಲನೆಯ ಪ್ರಯಾಣದಲ್ಲಿ ಪಿಸಿದ್ಯದ ಅಂತಿಯೋಕ್ಯದಲ್ಲಿ ಇಸ್ರಾಯೇಲ್ ಜನರಿಗೆ ಉಪನ್ಯಾಸ ಮಾಡುವಾಗ ನಡೆದ ಸಂಗತಿ. ಮುಂದಿನ ಸಬ್ಬತ್ ದಿನದಲ್ಲಿ ಸ್ವಲ್ಪ ಕಡಿಮೆ ಊರೆಲ್ಲ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಕೂಡಿ ಬಂತು ಎಂಬುದಾಗಿ. ಹೀಗೆ ನಾವು ಸಹ ನಮಗೆ ಜ್ಞಾನ, ವಿವೇಕ, ತಿಳುವಳಿಕೆ ಕೊಡುವ ಸದುಪದೇಶವನ್ನು ಕೇಳಲಿಕ್ಕೆ ನಮ್ಮ ಕಿವಿಗಳನ್ನು ಉಪಯೋಗಿಸಿಕೊಳ್ಳುವವರಾಗಿರಬೇಕು ಎಂಬುದಾಗಿ. ಪ್ರಸಂಗಿ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ: ಕಿವಿಯು ಕೇಳಿ ಕೇಳಿ ದಣಿಯದು ಎಂಬುದಾಗಿ. 2ನೇದಾಗಿ, 4ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ ಮನಸ್ಸಿನ ಬಗ್ಗೆ: ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ ಎಂಬುದಾಗಿ. ಸೈತಾನನು ನಮ್ಮನ್ನು ಶೋಧನೆಗೆ ಗುರಿಪಡಿಸಿ ಕ್ಷಣಕಾಲದ ಲೋಕದ ಆಕರ್ಷಣೆಗಳ ವಿಷಯಗಳ ಮೇಲೆ ನಾವು ಮನಸ್ಸಿಡುವಂತೆ ಮಾಡುತ್ತಾನೆ. 1 ಯೋಹಾನ 2ನೇ ಅಧ್ಯಾಯದ 17ನೇ ವಾಕ್ಯ ನೋಡುತ್ತೇವೆ: ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ. 1ನೇ ಕೊರಿಂಥ 7ನೇ ಅಧ್ಯಾಯದ 31ನೇ ವಾಕ್ಯ: ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಅದೇ ಎಂಬುದಾಗಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಪೌಲ್ ಹೇಳುವಂಥ ಮಾತು: ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಎಂಬುದಾಗಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 20 ಮತ್ತು 21ನೇ ವಾಕ್ಯ: ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಆದ ಕಾರಣ ನಾವು ಕ್ಷಣಿಕವಾಗಿರುವ ಲೋಕದ ಆಶೆಗಳು, ಆಕರ್ಷಣೆಗಳು, ವಿಷಯಗಳ ಮೇಲೆ
ನಮ್ಮ ಮನಸ್ಸಿಡದೆ ಶಾಶ್ವತವಾಗಿ ಮತ್ತು ನಿತ್ಯ ಕಾಲಕ್ಕಿರುವ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡೋಣ. ಮೂರನೇದಾಗಿ 24ನೇ ವಾಕ್ಯ ನೋಡುತ್ತೇವೆ, ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು ಎಂಬುದಾಗಿ. ಇಲ್ಲಿ ನಮ್ಮ ಮಾತುಗಳ ಬಗ್ಗೆ ನೋಡುತ್ತೇವೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾಲಿಗೆಯನ್ನು ಬಿಗಿ ಹಿಡಿಯುವುದರ ವಿಷಯ ನೋಡುತ್ತೇವೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯ ನೋಡುವಾಗ, ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. 8 ಮತ್ತು 10ನೇ ವಾಕ್ಯ ನಾವು ಹೀಗೆ ನೋಡುತ್ತೇವೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ, ಆದರೆ ನಾಲಿಗೆಯನ್ನು ಯಾವ ಮಾನವನೂ ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ಕೀರ್ತನೆಗಳು 34:13 ನಾವು ಹೀಗೆ ನೋಡುತ್ತೇವೆ, ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟಿಕೋ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 29ನೇ ವಾಕ್ಯ ನೋಡುತ್ತೇವೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟು ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ಎಂಬುದಾಗಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯ ನೋಡುವಾಗ, ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ, ಆದ ಕಾರಣ ಸೊಟ್ಟ ಮಾತುಗಳಿಂದ ನಮ್ಮಿಂದ ತೊಲಗಿಸಿ ತುಟಿಗಳ ವಕ್ರತೆಯನ್ನು ದೂರ ಮಾಡೋಣ. 4ನೇದಾಗಿ ನೋಡುವಾಗ 25ನೇ ವಾಕ್ಯದಲ್ಲಿ ಕಣ್ಣಿನ ಬಗ್ಗೆ ನಾವು ನೋಡುವವರಾಗಿದ್ದೇವೆ. ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ಎಂಬುದಾಗಿ. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಯೋಬನ ಪುಸ್ತಕ 31ನೇ ಅಧ್ಯಾಯದ 1ನೇ ವಾಕ್ಯ ನೋಡುವಾಗ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಎಂಬುದಾಗಿ. ಜ್ಞಾನೋಕ್ತಿ 27:20 ನಾವು ಹೀಗೆ ನೋಡುತ್ತೇವೆ, ಪಾತಾಳಕ್ಕೂ ನಾಶಲೋಕಕ್ಕೂ ಹೇಗೆ ತೃಪ್ತಿ ಇಲ್ಲವೋ ಹಾಗೆ ಮನುಷ್ಯನ ಕಣ್ಣುಗಳಿಗೆ ತೃಪ್ತಿ ಇಲ್ಲ ಎಂಬುದಾಗಿ. ಪ್ರಸಂಗಿ 1:8 ನೋಡುತ್ತೇವೆ, ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು ಎಂಬುದಾಗಿ. ಪ್ರಸಂಗಿ 4:8 ಹೀಗೆ ನೋಡುತ್ತೇವೆ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ ಎಂಬುದಾಗಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 27-29 ವಾಕ್ಯ ನೋಡುವಾಗ, ವ್ಯಭಿಚಾರ ಮಾಡಬಾರದೆಂದು ಹೇಳಿದೆ ಎಂಬುದಾಗಿ ನೀವು ಕೇಳಿದ್ದರಷ್ಟೇ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು.
ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಆದ ಕಾರಣ ನಮ್ಮ ಕಣ್ಣುಗಳನ್ನು ಉಪಯೋಗಿಸುವುದರ ವಿಷಯದಲ್ಲಿ ಎಚ್ಚರವಾಗಿದ್ದು, ಪಾಪ ಮಾಡದೆ ನೆಟ್ಟಗೆ ದೃಷ್ಟಿಸುತ್ತಾ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಪ್ರಯಾಸ ಪಡೋಣ. ಇನ್ನು 5ನೇದಾಗಿ ನಾವು ನೋಡುವಾಗ 27ನೇ ವಾಕ್ಯದಲ್ಲಿ ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು ಎಂಬುದಾಗಿ. ಕೊನೆಯದಾಗಿ ನಮ್ಮ ಕಾಲುಗಳ ವಿಷಯದಲ್ಲಿ ನೋಡುತ್ತೇವೆ. ದೇವರು ನಮಗೆ ಆಶೀರ್ವಾದವಾಗಿ ಕಾಲುಗಳನ್ನು ಕೊಟ್ಟಿರುವಾಗ ನಾವು ಯಾವ ಸ್ಥಳಗಳಿಗೆ ಹೋಗುತ್ತೇವೆಂಬುದರ ವಿಷಯದಲ್ಲಿ ಎಚ್ಚರದಿಂದಿರಬೇಕು. ಪ್ರಸಂಗಿ 5ನೇ ಅಧ್ಯಾಯದ ಮೊದಲೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂದು. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಹೀಗೆ ನಾವು ಜ್ಞಾನೋಕ್ತಿಗಳ ಉಪದೇಶಕ್ಕೆ ವಿಧೇಯರಾಗಿ ನಡೆಯುವಾಗ ಈ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಿಕೊಳ್ಳುತ್ತೇವೆ. 2ನೇ ಕೊರಿಂಥ 5ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ. ಇನ್ನು 3ನೇದಾಗಿ ನಾವು ನೋಡುವುದಾದರೆ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯದ 5ನೇ ವಾಕ್ಯ ನೋಡುವಾಗ, ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ ಎಂಬುದಾಗಿ. 7ನೇ ವಾಕ್ಯದಲ್ಲಿ ನೋಡುತ್ತೇವೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ನಮ್ಮ ಇಹಲೋಕದ ಬಾಳ್ವೆಗೆ ಜ್ಞಾನ ವಿವೇಕ ಎಷ್ಟು ಅವಶ್ಯ ಹಾಗೂ ಪ್ರಾಮುಖ್ಯ ಎಂದು ನೋಡುತ್ತೇವೆ. ವಿವೇಕವನ್ನು ಸಂಪಾದಿಸು ಮತ್ತು ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ ಎಂದು ನೋಡುತ್ತೇವೆ. ವಿವೇಕದ ಮುಂದೆ ನಮ್ಮ ಎಲ್ಲ ಸಂಪತ್ತು ಶೂನ್ಯ ಎಂದು ನೋಡುತ್ತೇವೆ. ನಾವು ಜ್ಞಾನ ವಿವೇಕಗಳನ್ನು ಹೊಂದಿಕೊಳ್ಳುವಾಗ ದೊರಕುವ ಆಶೀರ್ವಾದಗಳನ್ನು ಸಹ ಈ ಅಧ್ಯಾಯದಲ್ಲಿ ನೋಡುತ್ತೇವೆ. 6ನೇ ವಾಕ್ಯ ನೋಡುವಾಗ, ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು ಎಂದು. 8ನೇ ವಾಕ್ಯ ನೋಡುತ್ತೇವೆ, ಜ್ಞಾನವೆಂಬಾಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು. ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು. ಜ್ಞಾನವನ್ನು ಪ್ರೀತಿಸುವುದು ಅಂದರೆ ನಂಬಿಕೆಯಿಂದ ಯೆಹೋವನ ಬೋಧನೆಗಳಿಗೆ ವಿಧೇಯನಾಗುವುದನ್ನು ಒಬ್ಬ ಪತಿಯು ತನ್ನ ಪತ್ನಿಯ ಮೇಲಿಟ್ಟಿರುವ ಬದ್ಧವಾದ ಪ್ರೀತಿಗೆ ಹೋಲಿಸಲಾಗಿದೆ. ಯಾರು ಅವಳಿಗೆ ನಂಬಿಗಸ್ತರಾಗಿ ಉಳಿಯುವರೋ ಅವರನ್ನು ಜ್ಞಾನವು ಸಂರಕ್ಷಿಸುವುದು. ನಾವು ಜ್ಞಾನವನ್ನು ಅಪ್ಪಿಕೊಂಡರೆ ಅದು ನಮ್ಮನ್ನು ಘನಪಡಿಸುವುದು ಎಂಬುದಾಗಿ. 4ನೇ ಅಧ್ಯಾಯದ 9ನೇ ವಾಕ್ಯ ನೋಡುವಾಗ, ಆಕೆಯು ನಿನ್ನ ತಲೆಗೆ ಅಂದದ ಪುಷ್ಪ ಮಾಲೆಯನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸಿಕೊಡುವಳು. 10ನೇ ವಾಕ್ಯ, ಕಂದ ಆಲಿಸಿ ನನ್ನ ಮಾತುಗಳನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವವು. 11ನೇ ವಾಕ್ಯ, ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು. 12ನೇ ವಾಕ್ಯ, ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು, ಓಡಿದರೆ ಮುಗ್ಗರಿಸುವುದಿಲ್ಲ. 13ನೇ ವಾಕ್ಯ, ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು. 22ನೇ ವಾಕ್ಯ, ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. 23ನೇ ವಾಕ್ಯ, 4ನೇದಾಗಿ ನೋಡುವಾಗ ನಾವು 23ನೇ ವಾಕ್ಯದಲ್ಲಿ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರಿಂದ ಜೀವಧಾರೆಗಳು ಹೊರಡುವು ಎಂಬುದಾಗಿ. ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಏಕೆಂದರೆ ವಾಕ್ಯಗಳು ಹೇಳುವಂತೆ
ಆದಿಕಾಂಡ 6ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯ, ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ. ಯೆರೆಮೀಯ 17:9 ನೋಡುತ್ತೇವೆ, ಹೃದಯವೆಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು ಎಂಬುದಾಗಿ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದ 20-23 ವಾಕ್ಯ ನೋಡುವಾಗ, ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು ಎಂಬುದಾಗಿ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಹೀಗೆ ಮೇಲೆ ನೋಡಿದ ಯಾವುದೇ ಸೈತಾನನ ವಿಷಯಗಳು ನಮ್ಮ ಹೃದಯಗಳಲ್ಲಿ ಸೇರಿಕೊಳ್ಳದೆ ನಮ್ಮ ಹೃದಯಗಳಿಂದ ಜೀವಧಾರೆಗಳು ಹೊರಡುವಂತೆ ಹೃದಯವನ್ನು ನಾವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವವರು ಆಗಿರಬೇಕು. ಇನ್ನು 5ನೇದಾಗಿ ನೋಡುವಾಗ, ನಾವು ತಂದೆಯ ಶಿಕ್ಷಣವನ್ನು ಕೇಳಿ ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡುವಾಗ ಅನೇಕ ಆಶೀರ್ವಾದದ ಮಾರ್ಗಗಳಲ್ಲಿ ದೇವರು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ ಎಂಬುದಾಗಿ. ಈ ಅಧ್ಯಾಯದಲ್ಲಿರುವ ಆ ರೀತಿಯ ಕೆಲವು ಮಾರ್ಗಗಳನ್ನು ನಾವು ನೋಡಿಕೊಳ್ಳೋಣ. 11ನೇ ವಾಕ್ಯ ನೋಡುವಾಗ ಜ್ಞಾನ ಮಾರ್ಗ ಮತ್ತು ಧರ್ಮ ಮಾರ್ಗ ಎಂಬುದಾಗಿ, 18ನೇ ವಾಕ್ಯ ನೋಡುವಾಗ ನೀತಿವಂತರ ಮಾರ್ಗ ಎಂಬುದಾಗಿ ನೋಡುತ್ತೇವೆ. ಈ 3 ಮಾರ್ಗಗಳನ್ನು ನಾವು ಅನುಸರಿಸಿ ನಡೆಯುವಾಗ ಅವು ನಮ್ಮನ್ನು ಸುರಕ್ಷಿತವಾಗಿ ಪರಲೋಕಕ್ಕೆ ಸೇರಿಸುವಂಥದ್ದಾಗಿದೆ ಎಂಬುದಾಗಿ. ಇನ್ನು 6ನೇದಾಗಿ 4ನೇ ಅಧ್ಯಾಯದ 14-17 ವಾಕ್ಯ ನಾವಲ್ಲಿ ನೋಡುವಾಗ ದುಷ್ಟರು ಮತ್ತು ಅವರ ಕಾರ್ಯಗಳನ್ನು ನೋಡುತ್ತೇವೆ. ದುಷ್ಟರ ಮಾರ್ಗದಲ್ಲಿ ಸೇರಿದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ. ಕೇಡು ಮಾಡದಿದ್ದರೆ ಅವರಿಗೆ ನಿದ್ರೆ ಹತ್ತದು, ಯಾರನ್ನಾದರೂ ಎಡವಿ ಬೀಳಿಸದಿದ್ದರೆ ಅವರ ನಿದ್ರೆಗೆ ಭಂಗವಾಗುವುದು. 17ನೇ ವಾಕ್ಯ ನಾವು ಹೀಗೆ ನೋಡುತ್ತೇವೆ, ದುಷ್ಟತನವೇ ಅವರ ಅನ್ನ, ಬಲಾತ್ಕಾರವೇ ಅವರ ದ್ರಾಕ್ಷಾರಸ ಪಾನ ಎಂಬುದಾಗಿ. 19ನೇ ವಾಕ್ಯ ಹೀಗೆ ನೋಡುತ್ತೇವೆ ಅಂದರೆ, ದುಷ್ಟರ ಮಾರ್ಗವು ಕತ್ತಲಿನಂತಿದೆ, ತಾವು ಯಾವುದಕ್ಕೆ ಎಡವಿ ಬಿದ್ದೆವೆಂದು ಅವರಿಗೆ ಗೊತ್ತಾಗದು ಎಂಬುದಾಗಿ ನೋಡುತ್ತೇವೆ. ಹೀಗೆ ನಾವು ಜ್ಞಾನ, ವಿವೇಕ, ತಿಳುವಳಿಕೆ ಹೊಂದಿಕೊಂಡವರಾಗಿ ದೇವರು ನಮಗೆ ಆಶೀರ್ವಾದವಾಗಿ ಕೊಟ್ಟ ದೇಹ ಮತ್ತು ಎಲ್ಲ ಅಂಗಾಂಗಗಳನ್ನು ಆತನ ಮಹಿಮೆಗಾಗಿ ನಾವು ಉಪಯೋಗಿಸಿಕೊಳ್ಳುತ್ತಾ ಮತ್ತು ನಮ್ಮ ದೇಹಗಳ ಮೂಲಕ ದೇವರ ಪ್ರಭಾವವನ್ನು ಪ್ರಕಾಶಪಡಿಸುತ್ತಾ ನಮ್ಮ ಹೃದಯಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತಾ ಜ್ಞಾನ ಮಾರ್ಗ, ಧರ್ಮ ಮಾರ್ಗ, ನೀತಿವಂತರ ಮಾರ್ಗಗಳಲ್ಲಿ ನಡೆಯುತ್ತಾ ದುಷ್ಟರ ಮಾರ್ಗಗಳನ್ನು ಹಗೆ ಮಾಡಿ ಜೀವಿಸೋಣ. ಹೀಗೆ ನಾವು ಆಜ್ಞೆಗಳನ್ನು ಕೈಕೊಂಡು ಸುಖವಾಗಿ ಬಾಳುವಂತೆ ನಡೆಯುವಾಗ ನಮ್ಮ ಹೆಜ್ಜೆಗಳಿಗೆ ಇಕ್ಕಟ್ಟಾಗದೆ ಮತ್ತು ನಾವು ಓಡಿದರೆ ಮುಗ್ಗರಿಸದೆ ಸರಾಗವಾಗಿ ಮುಂದೆ ಸಾಗಲು ನಮಗೆ ಸಹಾಯ ಮಾಡುವಂಥದ್ದು ಆಗಿದೆ. ಹೀಗೆ ನಾವು ದೇವರ ಮಾರ್ಗದಲ್ಲಿ ದೃಢವಾಗಿದ್ದು ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ನಮ್ಮ ಕಾಲುಗಳನ್ನು ಕೇಡಿಗೆ ದೂರ ಮಾಡಿ ಜೀವಿಸುವ ಹಾಗೆ ದೇವರು
ಈ ವಾಕ್ಯಗಳ ಬೆಳಕಿನಲ್ಲಿ ನಮ್ಮೆಲ್ಲರನ್ನೂ ತನ್ನ ಮಹಿಮೆಗಾಗಿ ಆಶೀರ್ವದಿಸಿ ನಡೆಸಲಿ.